ಏನು ಬರೋದು ಇಲ್ಲಿ ತಕ ಹೊಡ್ಕೊಂಬತ್ತು ಹಳ್ಳಿ ಜನ ಹಂಗೆ ಎಷ್ಟೊಂದ್ಸಲಿ ನೋಡಿ. ಇದು ತೂಮ್ ಅಂತಾರೆ. ಇಲ್ಲೇ ಹಿಡಿತಿದ್ವಿ, ಇಲ್ಲೇ ಕೂತಿದ್ವಿ, ಇಲ್ಲಿ ಕೂತ್ಕೊಂಡು ಇಲ್ಲ ಒಂಥರ ಜಾರ ಬಂಡಿ ಆಡ್ದಂಗೆ. ಬಟ್ ಜಾರ ಬಂಡಿ ಆಡೋ ಜಾಗ ಇದಲ್ಲ, ಇದೇನೇನೋ ಇದೆ ಬಟ್ ಅದು ತುಂಬಾನೇ ಒಳಗಡೆ ಇದೆ. ಎಲ್ರಿಗೂ ಶುಭ ಮುಂಜಾನೆ. ಇವತ್ತು ಭಾನುವಾರ, ಬೆಳಿಗ್ಗೆ 8 ಗಂಟೆ ಆಗಿದೆ. ಇನ್ನು ಈಗ ತಾನೇ ಎದ್ದು ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ರೆ ಹಾಗೆ ಎಲ್ರಿಗೂ ಕೆರೆ ತೋರಿಸೋಣ ಅನ್ನಿಸ್ತು. ಬನ್ನಿ ಇವತ್ತು ನಮ್ಮೂರು ಕೆರೆ ತೋರಿಸ್ತೀನಿ ಎಲ್ರಿಗೂ ಹೇಗಿದೆ ಅಂತ. ಹಾಗೆ ನೋಡೋಣ ಸುತ್ತಮುತ್ತ ಏನಾದ್ರು ಜೇನು ಸಿಕ್ಕಿದ್ರೆ ಜೇನು ಹುಡ್ಕೋಣ. ಬನ್ನಿ ಹೋಗೋಣ ಹಂಗಾದ್ರೆ ಇವತ್ತು ನಮ್ಮೂರು ಕೆರೆಗೆ. ಒಳ್ಳೇದಾಯ್ತಿಲ್ಲ ಅಂದರೆ ಆಯುರ್ವೇದಿಕ್ ಹಚ್ಬೇಕು. ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟು ಮುಳ್ಳು ಚುಚ್ಚೋಯ್ತು ಏನೋ. ನೋಡಿ, ಇದು ನಮ್ಮೂರು ಕೆರೆ. ಇಲ್ಲಿ ತುಂಬಿದಾಗ ಇಲ್ಲಿ ನೀರು ಹೊಳ್ತಾ ಇರುತ್ತೆ. ಯಾರೋ ಮಣ್ಣು ತೊಡ್ತಿದ್ದಾರೆ, ಇಲ್ಲಿ ಮನೆಗಳಿಗೆ ಸ್ವಲ್ಪ ಸ್ವಲ್ಪ ತಗೊಂಡೋಗ್ತಿರ್ತಾರೆ. ನೋಡಿ, ಇದು ತೂಮ್ ಅಂತಾರೆ. ತೂಮು ಕೆರೆ ತುಂಬಿದಾಗ ಜಾಸ್ತಿ ಆದಾಗ ನೀರು ಇದರಿಂದ ಹೊರಗಡೆ ಬಿಡ್ತಾರೆ. ಒಳಗಡೆ ಹಳ್ಳುಗಳ ಮುಖಾಂತರ ಹೋಗ್ತಾ ಇರುತ್ತೆ. ಈ ತೂಮಿಂದ ನೀರನ್ನ ಹೊರಗಡೆ ಬಿಡ್ತಾರೆ ಜಾಸ್ತಿ ಆದಾಗ. ನಾವು ತೂಮ್ ಅಂತೀವಿ, ಬೇರೆ ಯಾವ ಥರ ಕರಿತಾರೋ ನನಗೆ ಗೊತ್ತಿಲ್ಲ. ನಮ್ಮೂರಲ್ಲಿ ನಮ್ಮ ಭಾಷೆಯಲ್ಲಿ ತೂಮ್ ಅಂತ ಕರಿತೀವಿ. ಬನ್ನಿ ಹತ್ತೋಣ. ಇಲ್ಲಿದೆಯಲ್ಲ, ಇದನ್ನ ತಿರುಗಿಸಿದಾಗ ಈ ವಾಲ್ ಗೇಟ್ಸ್ ಅಂತ ಇರುತ್ತೆ, ಅದು ಒಳಗಡೆ ಮುಚ್ಕೊಂಡಿರುತ್ತೆ. ಆ ವಾಲ್ ಗೇಟ್ಸ್ ಇದನ್ನು ತಿರುಗಿದಾಗ ಅದು ಮೇಲೆ ಬರುತ್ತೆ, ಅಲ್ಲಿ ಓಪನ್ ಆಗುತ್ತೆ, ಪ್ಯಾಸೇಜ್ ಬರುತ್ತೆ. ಆ ಪ್ಯಾಸೇಜಿಂದ ನೀರು ಹೊರಗಡೆ ಹೋಗುತ್ತೆ. ನೋಡಿ, ಇಲ್ಲಿ ಎಲ್ಲ ಮುಚ್ಚೋಗ್ಬಿಟ್ಟಿದೆ. ತೂಮ್ಗಳನ್ನ ತೆಗೆದು ತುಂಬ ವರ್ಷ ಆಗಿದೆ, ಈಗ ತೆಗಿಯಲ್ಲ. ಅದೇನೋ ರೀಸನ್ ಗೊತ್ತಿಲ್ಲ. ತೆಗೆದ್ರೆ ಒಳಗಡೆಲ್ಲ ನೀರು ಇರೋದು. ಬೇಸಿಗೆ ಕಾಲದಲ್ಲಿ ಯಾರಾದರೂ ಬೆಳೆ ಬೆಳಿಬೇಕಾದ್ರೆ ನೀರಿರಲ್ಲ, ಆ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಈ ತುಂಬುಗಳನ್ನ ತೆಗೆದು ಈ ತುಂಬುಗಳ ಮೂಲಕ ನೀರನ್ನ ಒಳಗಡೆ ಬಿಟ್ಕೊಂಡು ಬೆಳೆ ಬೆಳೀತಾರೆ. ಬಟ್ ಈಗ ಯಾರು ಅಷ್ಟೊಂದು ತುಂಬುಗಳ ನೀರು ಯೂಸ್ ಮಾಡ್ತಿಲ್ಲ. ಮಳೆ ನೀರಿಗೆ ಮಾತ್ರ ಕಾಯ್ಕೊಂಡು ಮಳೆ ನೀರಲ್ಲಿ ಮಾತ್ರ ಬೆಳೆ ಬೆಳೀತಿದ್ದಾರೆ. ಅದೇ ಹೇಳ್ತಾರಲ್ಲ, ಮುಂದಿನ ಥರ ಅಗ್ರಿಕಲ್ಚರಲ್ಲಿ ಈಗ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಯಾರೂ. ಐ ಥಿಂಕ್ ಮುಂದೆ ಅದೇ ದೊಡ್ಡ ಬಿಸ್ನೆಸ್ ಆಗುತ್ತೆ ಅನ್ಸುತ್ತೆ ಅಗ್ರಿಕಲ್ಚರಲ್. ಆದರೆ ಒಳ್ಳೇದು. ಅಣ್ಣ ಬನ್ನಿ, ನಾವು ಯಾವಾಗ ನಾನಿಲ್ಲಿ ಸ್ಕೂಲ್ ಓದಬೇಕಿದ್ರೆ ಇಲ್ಲಿ ಗಾಳ ಅಂತ ಬರುತ್ತೆ, ಅದೊಂಥರ ಕುಂಕಿ ಥರ ಇರುತ್ತೆ. ಆಗ ಗಾಳಗಳು ಸಿಗ್ತಿರ್ಲಿಲ್ಲ. ನಾವು ಪಿನ್ನಿ ಇರುತ್ತಲ್ಲ, ಆ ಪಿನ್ನಿನ ಬಗ್ಸ್ಬಿಟ್ಟು ಅದರಿಂದ ಗಾಳ ಹಾಕಿ ಮೀನು ಹಿಡಿತಿದ್ವಿ. ದೊಡ್ಡ ಮೀನೇನು ಬೀಳ್ತಿರ್ಲಿಲ್ಲ, ಸಣ್ಣ ಮೀನು ಬೀಳ್ತಿತ್ತು. ಆದರೂ ಅದೊಂಥರ ಖುಷಿ. ಆ ಮೀನು ಎಳೆದಾಗ ನಮಗೆ ಗೊತ್ತಾಗುತ್ತೆ ಆಲ್ರೆಡಿ ಯಾವುದೋ ಮೀನು ತಿಂತಿದೆ, ಎಳಿತಿದೆ ಅಂತ. ಆವಾಗ ನಾವು ಎತ್ತಿದಾಗ ಆ ಮೀನು ಬಿದ್ದಿದ್ರೆ ಅಲ್ಲಾಗೋ ಖುಷಿನೇ ಬೇರೆ ಇರುತ್ತೆ. ಗಾಳ ಹಾಕಿದ್ರೆ, ಈ ಬಲೆಯಲ್ಲಿ ಹಾಕಿ ಹಿಡಿಯೋದಕ್ಕಿಂತ ಗಾಳ ಹಾಕಿ ಹಿಡಿದ್ರೆ ಏನೋ ಅಂತಾರಲ್ಲ, ಕಾಯೋದು ಬಂದಿದ್ದು ಪಂಚಾಮೃತ ಅಂತ. ಏನೋ ಹೊಸಂಗೆ ನಾನೇ ಹೇಳ್ತಾ ಇದ್ದೀನಿ. ಆ ಥರ ನಾವು ಆ ಮೀನಿಗೋಸ್ಕರ ಕಾದು ಕಾನ್ಸಂಟ್ರೇಷನ್ ಕೊಟ್ಟು ಇಂಟ್ರೆಸ್ಟಿಂದ ಕಾಯ್ತಾ ಇರ್ತೀವಿ. ಯಾವಾಗಲೂ 1 ಗಂಟೆ 2 ಗಂಟೆ ಆದಮೇಲೆ ಒಂದು ಮೀನು ಬಿದ್ದರೆ ಆ ಖುಷಿನೇ ಬೇರೆ. ಆ ಥರ ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಮೀನು ಹಿಡಿತಿದ್ವಿ, ಗಾಳ ಹಾಕಿ ಮೀನು ಹಿಡಿತಿದ್ವಿ. ಅದು ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ಗಿಡಗಳು ಬೆಳೆದ್ಬಿಟ್ಟಿದೆ ನೋಡಿ, ಎಲ್ಲ ಗಿಡಗಳು ಬೆಳೆದ್ಬಿಟ್ಟಿದೆ. ಈಗ ಅಲ್ಲಿ ಹೋಗೋಕ್ಕಾದರೆ ಹೋಗೋಣ, ಇಲ್ಲಾಂದರೆ ರಿಸ್ಕ್ ಬೇಡ. ಯಾಕಂದರೆ ನೀರಿನ ಜೊತೆ ಆಟ ಆಡೋದು ಬೇಡ. ಏನೋ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ. ನಿಮಗೂ ತೋರಿಸ್ತೀನಿ ಬನ್ನಿ. ಈಗ ಬಂದ್ವಿ, ನಾವಿಲ್ಲೇ ಹಿಡಿತಿದ್ವಿ, ಗಾಳ ಹಾಕ್ತಿದ್ವಿ. ಇಲ್ಲಿ ಇಳಿಯೋಣ, ಕೆಳಗಡೆ ಇಳಿದು ನೋಡೋಣ, ತೋರಿಸ್ತೀನಿ ಬನ್ನಿ ಯಾವ ಥರ ಹಿಡಿತಿದ್ವಿ ಅಂತ. ಇಳಿಯೋ ತುಂಬಾ ಕಷ್ಟ ಇದೆ, ಇಳಿಜಾರಿದೆ, ಜಾರುತ್ತೆ, ನೋಡ್ಕೊಂಡು ಹುಷಾರಾಗಿ ಇಳಿಬೇಕು. ಬನ್ನಿ. ನೋಡಿ, ಇಲ್ಲೇ ಹಿಡಿತಿದ್ವಿ, ಇಲ್ಲೇ ಕೂರ್ತಿದ್ವಿ. ಇಲ್ಲಿ ಕೂತ್ಕೊಂಡು ನೀರು ಅವಾಗ ಇಲ್ಲಿ ತನಕ ಇರ್ತಿತ್ತು, ಇಷ್ಟಾಯಿತು. ಇಲ್ಲಿ ಕೂತ್ಕೊಂಡು ಈ ಥರ ಕೂತ್ಕೊಂಡು ನಾವು ಈ ಥರ ಗಾಳ ಹಾಕಿ ಒಂದು ಕಡ್ಡಿ ಇಟ್ಕೊತಿದ್ವಿ. ಕಡ್ಡಿ ಯಾವುದು ಇಲ್ಲ ತೋರ್ಸೋಣ ಅಂದರೆ ಈ ಥರ ಕಾಯ್ತಾ ಇರ್ತಿದ್ವಿ. ಯಾವುದಾದ್ರೂ ಮೀನು ಬಂತು ಅಂದ್ಕೊಳ್ಳಿ, ಎತ್ತಬೇಕು. ಆಗ ಮೀನು ನಮಗೆ ಸಿಕ್ತಿತ್ತು. ಆ ಖುಷಿನೇ ಬೇರೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಏನಾದರೂ ಸಾಧ್ಯ ಆದರೆ. ಐ ಥಿಂಕ್ ಬೆಂಗಳೂರಲ್ಲಿ ಇದ್ದರೆ ಈ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ಕಷ್ಟನೇ. ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋರಿಗೆಲ್ಲ ಆ ಫಿಶಿಂಗ್ ಅಂತದೇನೋ ಇಷ್ಟುದ ಬರುತ್ತೆ, ದಾರ ಬರುತ್ತೆ, ಅದಕ್ಕೆ ಬರುತ್ತೆ, ಆ ಥರ ಮಾಡಿ ಎಲ್ಲ ಇರ್ತಿದ್ವಿ. ಈಗ ಕಸ
ಕಷ್ಟ ಅಂತ ಹೇಳ್ತಿದ್ನಲ್ಲ, ಕಷ್ಟ ಅನ್ನೋದು ಒಂಥರ ಜೀವನದಲ್ಲಿ ನಮಗೆ ಅದೊಂಥರ ಚಾಲೆಂಜ್ ಇದ್ದಾಗೆ. ಆ ಚಾಲೆಂಜ್ನ ನಾವು ಯಾವತ್ತಿದ್ರೂ ಆ ಕಷ್ಟದಿಂದ ಹೊರಗೆ ಬಂದಾಗ ಅದರಿಂದ ಸಿಗೋ ಖುಷಿನೇ ಬೇರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಜೇನನ್ನೇ ತಿಳ್ಕೊಳ್ಳಿ. ಜೇನು ಹುಡ್ಕೋದು ಎಷ್ಟು ಕಷ್ಟ, ಆ ಜೇನು ಸಿಗೋದು ಎಷ್ಟೊಂದು ಹುಡುಕಿದ್ರೆ ಒಂದು ಗಂಟೆ 2 ಗಂಟೆ ಹೊತ್ತು ಹುಡುಕಿದ್ರೆ, ಅದು ಕಾನ್ಸಂಟ್ರೇಷನಿಂದ ಹುಡುಕಿದ್ರೆ ಆ ಜೇನು ಸಿಗುತ್ತೆ. ಆ ಜೇನು ಸಿಕ್ಕಿದ್ರು ಅದು ಕೀಳೋದು ಕಷ್ಟ. ಅದು ಕೀಳಬೇಕಾದ್ರೆ ಎಷ್ಟೊಂದು ಹುಳುಗಳು ಬಂದು ಕಚ್ತವೆ. ಆ ಕಚ್ಚಿದ್ರು ಆ ನೋವನ್ನು ತಡ್ಕೊಂಡು ನಾವು ಆ ಜೇನನ್ನು ಕಿತ್ತರೆ ನಾವು ಆ ಸ್ವೀಟ್, ಆ ಸಿಹಿನ, ಆ ಸ್ವಾದನ ಸವಿಬೋದು. ಇಲ್ಲಪ್ಪ ನಮಗೆ ಕಚ್ಚಿಬಿಡ್ತು ಜೇನು, ನಮ್ಮ ಕೈಲಿ ಕೀಳೋಕ್ಕಾಗಲ್ಲ ಅಂತ ನಾವೇನಾದರೂ ಬಿಟ್ಟು ಹೋಯ್ತು ಅಂದರೆ ನಾವು ಅಷ್ಟು ಕಷ್ಟಪಟ್ಟಿದ್ದೆಲ್ಲ ವೃಧಾ ಆಗುತ್ತೆ. ಎಷ್ಟೊಂದು ಜನ ಲೈಫಲ್ಲಿ ಅದೇ ರೀತಿ ಅವ್ರ ಜೀವನದಲ್ಲಿ ತುಂಬ ಕಷ್ಟಗಳು ಬರುತ್ತೆ. ಮತ್ತು ಆ ಕಷ್ಟ ಅವರು ಆದಷ್ಟು ಟ್ರೈ ಮಾಡ್ತಾರೆ. ಟ್ರೈ ಮಾಡಿ ಇನ್ನೇನು ಆ ಕಷ್ಟದಿಂದ ಹೊರಗೆ ಬಂದು ಸಕ್ಸಸ್ ಆಗಬೇಕು ಅನ್ನೋ ಟೈಮಲ್ಲಿ, ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ, ಇದು ತುಂಬ ಕಷ್ಟ ಆಗ್ತಿದೆ ಅಂತ ಆ ಕೆಲಸನ ಬಿಟ್ಬಿಡ್ತಾರೆ. ಅದಕ್ಕೆ ಆ ಬಿಟ್ಟಾಗ ಅವ್ರು ಮಾಡಿರೋ ಅಷ್ಟು ಕಷ್ಟ, ಅವ್ರು ಪಟ್ಟಿರೋ ಅಷ್ಟು ಕಷ್ಟಕ್ಕೆ ಬೆಲೆನೇ ಇರಲ್ಲ, ಅದು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಆ ಸಿಹಿನ ಸವಿಯೋಕ್ಕಾಗಲ್ಲ, ಸಕ್ಸಸ್ ಅನ್ನೋ ಸಿಹಿನ ಸವಿಯೋಕ್ಕಾಗಲ್ಲ. ಅದಕ್ಕೆ ಯಾರಿಗೆ ಎಷ್ಟೇ ಕಷ್ಟ ಬರಲಿ, ಒಂದ್ಸಲಿ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಆ ಕೆಲಸನ ಮುಗಿಸ್ತೇ ಬಿಡಬೇಡಿ. ಮುಗಿಸಿ ಏನೇ ಆಗಲಿ ಸಕ್ಸಸ್ ಆಗಬೇಕಂದ್ರೆ ನೀವು ಅಂದ್ಕೊಂಡಿದ್ದು ಪರಿಶ್ರಮ ಮತ್ತು ಅದಕ್ಕೆ ಏನಂತಾರೆ ಅದನ್ನು, ನಿಮ್ಮ ದೃಢ ನಿರ್ಧಾರ ಬೇಕು. ಆ ನಿರ್ಧಾರ ಮಾಡಿನೇ ನೀವೇನೋ ಒಂದು ಕೆಲಸ ಮಾಡಬೇಕಾದ್ರೆ ಮಾಡಿ. ಇಲ್ಲಾಂದರೆ ಕಷ್ಟನೇ ಪಡೋಕ್ಕೆ ಹೋಗ್ಬೇಡಿ, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ಮೇಲೆ ಕಂಪ್ಲೀಟ್ ಮಾಡಲೇಬೇಕು ಅಂತ ಮಾಡಿ. ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡೋಣ, ತುಂಬ ಗುಂಪುಗಳಿದೆ. ಆ ಗುಂಪುಗಳಲ್ಲಿ ಏನಾದರೂ ಜೇನು ಸಿಗುತ್ತಾ ಅಂತ ಒಂದ್ಸಲಿ ನೋಡೋಣ, ಹುಡ್ಕೋಣ. ಏನಾದರೂ ಸಿಕ್ಕಿದ್ರೆ ಅಲ್ಲೂ ನಾವು ಕಷ್ಟಪಟ್ಟು ಸವಿಯೋಣ. ಬನ್ನಿ ನೋಡಿ, ಇದೆಲ್ಲ ಬಾಳೆ ತೋಟ. ಮಳೆ ಬಂದಾಗ, ಕೆರೆ ತುಂಬಿದಾಗ ಇದರಲ್ಲೆಲ್ಲ ನೀರು ತುಂಬಿತ್ತು. ಅದರಿಂದ ಅದೆಲ್ಲ ಒಣಗೋಗ್ಬಿಟ್ಟಿದೆ. ನಾನು ಬಂದಿದ್ದೆ ಆ ಟೈಮಲ್ಲಿ. ಬನ್ನಿ ಕೆಳಗಡೆ ಇಳಿಯೋಣ. ಓಯ್, ಎಲ್ಲ ಒಂಥರ ಜಾರ ಬಂಡಿ ಆಡ್ದಂಗೆ, ಬಟ್ ಜಾರ ಬಂಡಿ ಆಡೋ ಜಾಗ ಇದಲ್ಲ, ಜಾರೋ ಬಂಡಿ ಅಂತಾರೆ. ಆದರೂ ಜಾರಿದ್ರೆ ಕೆಳಗಡೆ ಹೋಗ್ಬಿಡ್ತೀವಿ. ಕೆಳಗಡೆ ಹೋದರೆ ಮುಳ್ಳಿರುತ್ತೆ, ಮುಳ್ಳು ಚುಚ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ಹುಷಾರಾಗಿ ಇಳೀರಿ. ಅವುಗಳಿರುತ್ತೆ, ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಕಾಡಂದಿಗಳು ಬರೋ ಚಾನ್ಸಸ್ ಇದೆ. ಕಾಡಂದಿ ಅಂದರೆ ಅವು ನಮ್ಮೂರಲ್ಲಿ ಎಷ್ಟೊಂದು ಜನಕ್ಕೆ ಇದು ಮಾಡಿಬಿಟ್ಟಿದೆ, ಏನೋ ಅಕ್ಕಿ ಹೋಯ್ತು, ತುಂಬ ಭಯ ಆಗೋಯ್ತು, ಗಾಯಗಳು ಮಾಡಿದೆ ಕಾಡಂದಿಗಳು. ಅವು ಅವುಗಳ ಮರಿಗಳಿದ್ರೆ ಅಂತೂ ಅವಕ್ಕೆ ತುಂಬ ಕೋಪ ಬರುತ್ತೆ. ಆಗ ಅವು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದಕ್ಕೋಸ್ಕರ ತುಂಬ ಹುಷಾರಾಗಿರಿ. ಎಲ್ಲೇ ಹೊಲದ ಕಡೆ ಹೋದಾಗ, ಈ ಬೆಟ್ಟಗಳಿರೋ ಕಡೆ ಕರಡಿಗಳು ಕಾಟ ಜಾಸ್ತಿ ಇರುತ್ತೆ, ನೋಡ್ಕೊಂಡು ಹೋಗಿ. ಬೆಟ್ಟಗಳೆಲ್ಲ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿ ಬನ್ನಿ. ನೋಡಿ, ಇದೆ ಬಾಳೆ ತೋಟ. ಈ ಬಾಳೆ ತೋಟದಲ್ಲೆಲ್ಲ ಆವಾಗ ನೀರು ತುಂಬಿತ್ತು. ಯಾವಾಗ ಕೆರೆ ತುಂಬಿದಾಗ ನೀರು ತುಂಬಿ ಎಲ್ಲ ಹಾಳಾಗ್ಬಿಟ್ಟಿದೆ, ಎಲ್ಲ ಒಣಗೋಗ್ಬಿಟ್ಟಿದೆ. ಇಲ್ಲಿ ಜೇನೇನೋ ಇದೆ, ಬಟ್ ಅದು ತುಂಬಾ ಒಳಗಡೆ ಇದೆ. ಎಲ್ಲಿದೆ ಅಂತ ನೋಡೋದೇ ಕಷ್ಟ, ಹುಳಗಳು ಹೋಗ್ತಿದೆ. ಅದನ್ನ ಹುಡುಕಿ ಕೀಳೋದು ಕಷ್ಟನೇ. ಅಲ್ಲಿ ಬೇರೆ ಅಲ್ಲಿದೆ ನೋಡಿ, ಜೇನಿದೆ. ಕುಡ್ಗೋಲು ತಂದಿಲ್ಲ, ಆದರೆ ಕೈಯಲ್ಲಿ ಕೀಳಕ್ಕೆ ಹೋದರೆ ಈ ಥರ ಎಲ್ಲ ಹಾಳಾಗುತ್ತೆ. ಈ ಹಾಲು ಏನಾದರೂ ಕಣ್ಣಿಗೆ ಬಿದ್ದರೆ ಕಣ್ಣು ಹೋಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ಕಳ್ಳೀಲಿ ಕೀಳಬೇಕಾದ್ರೆ ಹುಷಾರಾಗಿರಿ. ಟ್ರೈ ಮಾಡಿ ನೋಡೋಣ, ಆದರೆ ಕೀಳೋಣ, ಇಲ್ಲಾಂದರೆ ಹೋಗೋಣ. ಬನ್ನಿ, ಜೇನು ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಬ್ಲ್ಯಾಕ್ ಕಲರು, ಅದೇ ಜೇನು. ನೋಡಿ ಎಷ್ಟು ದಪ್ಪ ಇದೆ ಅಂತ. ನಿಮಗೇನಾದರೂ ಕಾಣಲಿಲ್ಲ ಅಂದರೆ ಇನ್ನೊಂದ್ಸಲಿ ವಿಡಿಯೋ ರಿವರ್ಸ್ ಮಾಡಿ ನೋಡಿ, ಕಾಣಿಸುತ್ತೆ. ನೋಡಿ ಕಾಣ್ತಿದ್ದಿಲ್ಲ, ಅದೇ ಜೇನು. ಕುಡ್ಗೋಳು ಬೇರೆ ತಂದಿಲ್ಲ, ಯಾವುದೋ ಕಡ್ಡಿ ತಗೊಂಡು ಅಲ್ಲಾಡಿಸ್ತಾ ಇದ್ದೀನಿ. ನೋಡೋಣ. ಏನು ಬರೋದು, ಇಲ್ಲಿ ತನಕ ಹೊಡ್ಕೊಂಬತ್ತು. ಹಳ್ಳಿ ಜನ ಹಂಗೆ ಎಷ್ಟೊಂದು ಸಲ ಕಿತ್ತಿದ್ದೀವಿ. ಹಳ್ಳಿ ಜನಗಳು ಬಂದು ಕಚ್ಚೋದು. ಇನ್ನೂ ಮುಟ್ಟಾಕಿಲ್ಲ, ಇನ್ನೂ ಕಿತ್ತೇ ಇಲ್ಲ. ಒಂದು ಕಡ್ಡಿ ತಗೊಂಡು ಅಲ್ಲಾಡ್ತೆ ಆಲ್ರೆಡಿ. ಅಲ್ಲಿಗೆ ನಾನು ಒಂದು
2 to 3 ಮೀಟರ್ಸ್ ದೂರ ಇದ್ದೆ, ಅಲ್ಲಿಗೂ ಬಂದು ಸ್ಟಾರ್ಟ್ ಮಾಡೋದು. ಅದಕ್ಕೆ ಕಡೆ ಓಡಿ ಬಂದೆ. ನೀವು ನೋಡ್ತಿರ್ಬೋದು ಈ ಚಿತ್ರದಲ್ಲಿ ಜೇನುಳು ಬಾಯಿಂದ ಕಚ್ಚಲ್ಲ, ಅದ್ರ ಹಿಂದೆಯಿಂದ ಚುಚ್ಚುತ್ತೆ. ಅಂತೂ ಇವತ್ತು ಜೇನಂತೂ ಸಿಕ್ಕಿಲ್ಲ. ಮನೆಗೆ ಹೋಗೋಣ, ಇವತ್ತು ಬೆಂಗಳೂರಿಗೆ ಹೋಗ್ಬೇಕು. ಅಜ್ಜಿ ಬೇರೆ ಕಾಯ್ತಾ ಇರ್ತಾರೆ. ಮತ್ತು ಏನಪ್ಪ ಇವ್ನು ಇನ್ನೂ ಬಂದಿಲ್ಲ ಅಂತ ತುಂಬ ಟೆನ್ಷನ್ ಬಿಟ್ಟಿರ್ತಾರೆ. ಬೇರೆ ಕಡೆ ಹೋಗೋನೆ, ನೀರಿದೆ ಅಂತ ಅವ್ರಿಗೂ ಒಂದು ಭಯ ಇರುತ್ತೆ. ಅದಕ್ಕೋಸ್ಕರ ಮನೆಗೆ ಹೋಗೋಣ. ಮನೆಗೆ ಹೋಗಿ ನೋಡೋಣ ಎಷ್ಟು ಬದುಕೊಳ್ಳುತ್ತೆ ಅಂತ. ಒಂದು ಕಚ್ಬಿಡ್ತು ಲಾಸ್ಟ್ಗೆ ಹೋಗೋ ಟೈಮಲ್ಲಿ. ಏನು ಮಾಡೋಕ್ಕಾಗಲ್ಲ ನೋಡಿ, ಆಲ್ರೆಡಿ ಸ್ವಲ್ಪ ಬಾವು ಬರ್ತಿದೆ. ಇನ್ನು ದೊಡ್ಡದಾಗ ಆಗೋ ಚಾನ್ಸಸ್ ಇದೆ. ಆದಮೇಲೆ ತೋರಿಸ್ತೀನಿ ಯಾವ ಥರ ಆಗಿರುತ್ತೆ ಅಂತ. ಓಕೆ, ಸರಿ, ಬಾಯ್ ಎಲ್ರಿಗೂ. ಚುಚ್ಚುತ್ತೆ. ಅದು ನಮಗೆ ಇಲ್ಲೇನಾದರೂ ಕಚ್ಚಿದಿದ್ರೆ ಈ ಕಣ್ಣು ಈ ಥರ ಆಗ್ಬಿಡೋದು. ಈ ಥರ ಇಷ್ಟಪ್ಪ ಹಿಂಗೆ ಬಾತ್ಕೊಂಡ್ಬಿಡೋದು ನೋಡಿ. ಈ ಥರ ಆಗ್ತಿತ್ತು. ಈ ಥರ ಆಗಿದ್ರೆ ಹೆಂಗಿರ್ತಿತ್ತು ಹೇಳಿ. ಬಟ್ ನಮ್ಮ ಲಕ್ಕು ಇಲ್ಲಿ ಕಚ್ಬಿಟ್ಟಿದೆ. ಇಲ್ಲಿ ಸ್ಕಿನ್ನು ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ಕಿನ್ ಏನೂ ಇರೋಲ್ಲ, ಸ್ಮೂತ್ ಇರೋಲ್ಲ. ಅದರದ್ದು ವಿಷ ಅಷ್ಟೊಂದು ಸ್ಪ್ರೆಡ್ ಆಗೋಲ್ಲ. ಮತ್ತು ಅದು ಕಚ್ಚಿದ ತಕ್ಷಣ ನಾನು ಕಿತ್ತಾಕ್ಬಿಟ್ಟೆ, ಅದರಿಂದ ಅದು ಅಷ್ಟೊಂದು ಬಾತ್ಕೊಂಡಿಲ್ಲ. ನೋಡೋಣ. ಐ ಥಿಂಕ್ ಇಷ್ಟೇ ಅನಿಸುತ್ತೆ ಬಾತ್ಕೊಳ್ಳೋದು, ಅಷ್ಟೇ ಅನಿಸುತ್ತೆ. ಓಕೆ, ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.